ಸೊ ಬಿಗ್ ಬಾಸ್ನ ಇವತ್ತಿನ ಪ್ರೊಮೋದಲ್ಲಿ ಏನೇ ಅಂತ ನೋಡ್ಕೊಂಬರೋಣ. ಸೊ ರಾಶಿಕಾ ಮತ್ತೆ ರಕ್ಷಿತಾ ನಡುವೆ ಒಂದು ಫೈಟ್ ಆಗ್ತದೆ. ಸೊ ರಾಶಿಕಾ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲಿ ಫೈಟ್ ಇರೋದಂತೂ ಖಂಡಿತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದೇ ಮೊದಲಲ್ಲ. ಸೊ ಯಾರೆಲ್ಲ ಅವ್ರ ಬಗ್ಗೆ ಒಂದು ನಾಮಿನೇಟ್ ಮಾಡೋಕ್ಕೆ ಒಂದು ಕಾರಣ ಕೊಡ್ತಾರೆ ಅಥವಾ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, ಸೊ ಅದೆಲ್ಲ ರಾಂಗ್ ಆಗಿ ಮಾತಾಡ್ತಿದ್ದಾರೆ, ನಾನೇ ಕರೆಕ್ಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದು ಕೂಡ ಅಂದ್ರೆ ಇವತ್ತು ಕೂಡ ಅದೇ ಆಗಿರೋದು. ಸೊ ಅದೇ ಪ್ರಮಾಣ ಇಲ್ಲಿ ಬಿಟ್ಟಿದ್ದಾರೆ. ಸೊ ನೀನು ಆದಂಥ ಟಾಸ್ಕಲ್ಲಿ ನಾಮಿನೇಟ್ ಆದ ತಂಡ ವಿನ್ ಆಗಿತ್ತು, ಎಲ್ಲರಿಗೂ ಗೊತ್ತಿರೋದು ವಿಷಯ. ಸೊ ಇಲ್ಲಿ ಏನಾಗ್ತಾರೆ, ಒಬ್ಬರನ್ನ ಸೇವ್ ಮಾಡಬೇಕು ನೀವು ಅಂದಾಗ ಇಲ್ಲಿ ರಾಶಿಕಾ ಅವ್ರು ಏನಂತಾರೆ, ನಾನೇ ಸೇವ್ ಆಗ್ತೀನಿ ಅಂತಾರೆ. ಅಶ್ವಿನ್ ಗೌಡ ಮೊದಲಿಗೆ ಗೊತ್ತಿರುವಂಥವ್ರು, ಅಶ್ವಿನ್ ಗೌಡ ರಾಶಿಕಾರ ಬಲೆಗೆ ಬಳಸ್ಕೋಸ್ಕರ ರಾಶಿಕಾ ಅವ್ರನ್ನ ನೈಸ್ ಮಾಡ್ತಾ ಇರೋದೆಲ್ಲ ಗೊತ್ತಿರುವಂಥ ವಿಷಯ. ಸೊ ಇಲ್ಲಿ ಅಶ್ವಿನಿ ಗೌಡ ಅವರು ನಾನು ರಾಶಿಕಾನ ಸೇವ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ರಕ್ಷಿತಾ ಅವ್ರು ಏನಂತಾರೆ, ನಾನು ಸುದ್ದಿ ನಾನು ಇಲ್ಲಿ ಸೇವ್ ಮಾಡ್ತೇನೆ ಅಂತಾದ್ರೆ. ಸೊ ನನಗೊಂದು ಗೊತ್ತಾಗಲಿಲ್ಲ, ನಿನ್ನೆ ಸುದ್ದಿ ಅವರು ಅದು ಯಾಕೆ ಆ ರೀತಿ ಬೇಡ್ಕೋತಾ ಇದ್ರು ದೇವ್ರಿಗೆ ಗೊತ್ತಾ. ಸೊ ಆಟ ಆಡಕ್ಕೆ ಬಂದಿದ್ದಾರಾ ಅಥವಾ ಸುಮ್ಮನೆ ಬಿಗ್ ಬಾಸ್ ಅಲ್ಲಿ ಇರೋಕೆ ಬಂದಿದ್ದಾರೆ ನಂಗಂತೂ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ಯಾವ ರೀತಿ ಮಾಡ್ತಾ ಇದ್ರು ಅಂದ್ರೆ ನೀನೆ ಅವರು, ಸೊ ದಯವಿಟ್ಟು ನನ್ನ ಒಂದು ಚಾನ್ಸ್ ಕೊಡಿ, ನನ್ನ ಸೇವ್ ಮಾಡಿ ಅಂದರೆ ಇವ್ರಿಗೆ ಆಟ ಆಡೋಕ್ಕೆ ಬರಲ್ಲ, ಸೊ ನಾನು ಇಲ್ಲಿ ಎದಕ್ಕೂ ಪ್ರಯೋಜನವಿಲ್ಲ ಅಂತ ಅವರೇ ಮೇನ್ ಆಗಿ ಅವ್ರ ಮಾತಲ್ಲೇ ಹೇಳೋ ಥರ ಇತ್ತು. ಸೊ ಇಲ್ಲಿ ಇದಾದ್ಮೇಲೆ ರಾಶಿಕಾ ಅವರು ನಾನು ಎಷ್ಟೇ ಕಷ್ಟಪಟ್ಟು ಆಡಿದ್ರು, ಎಷ್ಟೇ ಎಫರ್ಟ್ ಹಾಕಿ ಆಡಿದ್ರು, ಸೊ ನನ್ನ ಒಂದು ಟಾಸ್ಕ್ಗೆ ನನ್ನ ಒಂದು ಆಟಕ್ಕೆ ಬೆಲೆ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಯಾರ ಮಾತನ್ನ ಕೇಳಲ್ಲ, ನಾನು ಸೇವ್ ಆಗ್ತೀನಿ ಅಂತ ಇಲ್ಲಿ ಹೇಳಿ ಬಂದಿರುವಂಥದ್ದು. ಇಲ್ಲಿ ಒಂದು ಏನು ಗೊತ್ತಾಗ್ತಿದೆ ಅಂತಂದರೆ, ಆಟ ಆಡೋಕ್ಕೆ ರಾಶಿಕಾ ಹೋಗ್ತಾರೆ, ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಆಟದಲ್ಲಿ ಅವ್ರನ್ನ ಬಿಡಿಸೋರಿಲ್ಲ, ಒಪ್ಕೋತೀನಿ. ಬಟ್ ನಿನ್ನೆ ಆದಂಥ ಟಾಸ್ಕಲ್ಲಿ ರಕ್ಷಿತಾ ಅವ್ರಿಗೆ ಒಂದು ಚಾನ್ಸ್ ಕೂಡ ಸಿಕ್ಕಿಲ್ಲ. ಚಾನ್ಸ್ ಕೊಡ್ದೇ ಅವ್ರ ಆಟ ಸರಿ ಇಲ್ಲ, ಅವ್ರ ಆಟ ಸರಿ ಆಡ್ತಿಲ್ಲ ಅನ್ನೋ ರೀತಿ ಮಾತಾಡಿದ್ರೆ ಹೇಗಾಗುತ್ತೆ ಅಲ್ವಾ. ಸೊ ಅದೇ ಆಗಿರೋದು ಇವತ್ತು. ಸೊ ಅದಕ್ಕೋಸ್ಕರ ರಾಶಿಕಾ ಅವ್ರನ್ನ ತಪ್ಪಂತ ಯಾಕೆ ಅಂತೇನೆ ಅಂತಂದರೆ, ಓವರ್ ಸ್ಮಾರ್ಟ್ ಹಾಕಿ ಇಲ್ಲಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ಯಾಕೆ ಓವರ್ ಸ್ಮಾರ್ಟ್ ಹಾಕಿ ಹೋಗ್ತಾರೆ ಅದ್ರ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಕ್ಕಿರಾಮ್ ಯೂಟ್ಯೂಬ್ ಚಾನಲ್, ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಇವತ್ತೆಲ್ಲ ಹೇಳಿದ್ನಲ್ಲ, ಇಷ್ಟೆಲ್ಲ ರಾಶಿಕಾ ರಕ್ಷಿತಾ ನಡುವೆ ಒಂದು ಬಿಗ್ ಫೈಟ್ ಆಗುತ್ತೆ. ಸೊ ಕಡೆಗೂ ರಾಶಿಕಾ ಸೋಲ್ಬೇಕಾಗುತ್ತೆ, ಅಂದರೆ ಮಾತಲ್ಲಿ ಸೋಲ್ಬೇಕಾಗುತ್ತೆ, ರಕ್ಷಿತಾ ಗೆಲ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಇವತ್ತಿನ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ, ಅದರಲ್ಲಿ ಸೇಫ್ ಆಗಿರುವಂಥ ತಂಡದಲ್ಲಿ ಸುದ್ದಿ ಅವರಿದ್ದಾರೆ. ಸೊ ಅವರು ಸುದ್ದಿ ಅವರಿದ್ದು ನಾಮಿನೇಟ್ ಆಗಿರುವಂಥ ತಂಡದಲ್ಲಿ. ಸೊ ಇಲ್ಲಿ ಯಾರನ್ನೊಬ್ರು ಸೇವ್ ಮಾಡಬೇಕಾಯ್ತು, ನಿನ್ನೆ ಗೆದ್ದಂಥ ನಾಮಿನೇಟ್ ತಂಡ ಯಾರನ್ನಾದ್ರೂ ಸೇವ್ ಮಾಡಿ ನಾಮಿನೇಟ್ ಇಂದ ಸೇವ್ ಇರುವಂಥ ಒಂದು ಟೀಮ್ಗೆ ಕಳಿಸ್ಬೇಕಾಗಿತ್ತು. ಸೊ ಇಲ್ಲಿ ನಮ್ಗೆ ಗೊತ್ತಾಗ್ತಿರೋದು ಸುದ್ದಿ ಅವರನ್ನ ಸೇವ್ ಮಾಡಲಾಗಿದೆ. ಅಂದ್ರೆ ರಕ್ಷಿತ್ ಅವರು ಏನು ಹೇಳ್ತಾ ಇದ್ರು ಸುದ್ದಿ ಅವ್ರನ್ನ ಸೇವ್ ಮಾಡೋಣ ಅಂತ, ಸೊ ಅದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ರಾಶಿಕಾ ಅವರು. ಬಟ್ ರಾಶಿಕಾ ಅವರು ಆಟ ಆಡ್ತಾರೆ ಗೇಮಲ್ಲಿ, ಅವ್ರಿಗೆ ನಾನು ಏನು ಕೂಡ ಹೇಳಲ್ಲ, ಯಾಕಂದ್ರೆ ಗೇಮ್ ಚೆನ್ನಾಗಿ ಆಡ್ತಾರೆ, ಎಫರ್ಟ್ ಕೂಡ ಹಾಕ್ತಾರೆ. ಬಟ್ ಓವರ್ ಸ್ಮಾರ್ಟ್ ಅಂತ ಓವರ್ ಸ್ಮಾರ್ಟ್ ನನ್ನಿಂದಾನೇ ಗೇಮ್ ಗೆದ್ದಿದ್ದು ಅನ್ನೋ ರೀತಿ ಮಾತಾಡ್ತಾರಲ್ಲ, ಅದು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಸೊ ಇನ್ನೊಬ್ಬರಿಗೆ ಮಾತಾಡಬೇಕಾದಾಗಲೂ ಕೂಡ ಏರ್ ಧ್ವನಿಯಲ್ಲಿ ಮಾತಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನ ಸಮರ್ಥಿಸ್ಕೊಳ್ಳಿಲ್ಲ ಅಂತಂದ್ರೆ ಸುಮ್ಮನೆ ಇರಬೇಕಾಗುತ್ತೆ ಅಲ್ವಾ. ಸೊ ನೀವು ಅವ್ರು ಹೇಳಿದ ತಕ್ಷಣ ನೀವು ಅದಾಗ್ಬಿಡ್ತೀರಾ, ಕಸ ಅಂದ ತಕ್ಷಣ ಕಸ ಆಗಿಬಿಡ್ತೀರಾ ಅಲ್ವಾ, ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಸೊ ಅದನ್ನ ಅವ್ರು ಚೇಂಜ್ ಮಾಡ್ಕೋಬೇಕು. ತುಂಬಾ ಜನಗಳಿಗೆ ಆ ಒಂದು ವಾಯ್ಸ್ ಏನಿದೆ ಅದು ತುಂಬಾ ಇರಿಟೇಟಿಂಗ್ ಆಗುತ್ತೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ನಿಮಗೂ ಕೂಡ ಗೊತ್ತಿರುವಂಥ ವಿಷಯ, ನಿಮಗೂ ಕೂಡ ಅದು ಆಗ್ತಿರ್ಬೋದು. ರಾಶಿಕಾ ಅವ್ರು ಮಾತಾಡೋ ಮಾತು ನಿಮ್ಗೆ ಇರಿಟೇಟಿಂಗ್ ಅಂತ ಅನ್ಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೇನಪ್ಪಾ ಅಂತಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗ್ತಿರೋದು ಸುದ್ದಿ ಅವರು ಸೇಫ್ ಆಗಿದ್ದಾರೆ ಅಂತ ಇವತ್ತು ಮತ್ತೆ ಒಂದು ಪ್ರೊಮೋ ಬಿಟ್ಟಿದಾರಲ್ಲ, ಅದರಲ್ಲಿ ಗೊತ್ತಾಗ್ತಾ ಇದೆ. ಸೊ ಅದರಲ್ಲಿ ಸುದ್ದಿ ಅವರು ಸೇಫ್ ಆಗಿದ್ದಾರೆ, ರಘು ಅವರು ನಾಮಿನೇಟ್ ಬಂದಿದ್ದಾರೆ ಅಂತ ಹೇಳ್ಬೋದು ಗೇಮ್ ಸೋತ್ ಕಾರಣ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ತಮ್ಮಲ್ಲೇ ಒಗ್ಗಟ್ಟಿಲ್ಲ. ಸುದೀಪ್ ಸರ್ ಹೇಳ್ತಾ ಇರೋದು ಅದೇ, ಅದನ್ನ ತಿಳ್ಕೊರುವಂತ ಒಂದು ಕರ್ತವ್ಯ ಮಾಡ್ತಾ ಇಲ್ಲ ಅವರು. ಸೊ ಅದರಲ್ಲಿ ಬಕೆಟ್ ಗ್ಯಾಂಗ್ ಏನು ಹೇಳ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಎಷ್ಟು ಹೇಳಿದ್ರು ಇವರು ತಿದ್ಕೊಳ್ಳುವಂತ ಹಾಗೆ ಕಾಣ್ತಾ ಇಲ್ಲ ನನಗೆ. ಬಟ್ ರಾಶಿಕಾ ಅನ್ನೋದು ನಾನೇ ಸರಿ, ನನ್ನಿಂದನೇ ಎಲ್ಲ ಗೆಲ್ತಾ ಇರೋದು, ನನ್ನಿಂದನೇ ಟೀಮ್ ಆಟ ಆಡಿ ನಾನೇ ಮೇನ್ ಗೆಲ್ಸ್ತಾ ಇದ್ರು ಅಂತ ಅನ್ಕೊಂಡಿದ್ದಾರೆ. ಹೌದು, ಅವ್ರು ಆಡ್ತಾ ಇದ್ದಾರೆ, ಅವ್ರಿಂದನೇ ಎಫರ್ಟಿಂದ ಟೀಮ್ ಗೆದ್ದಿರೋದು. ಬಟ್ ರಕ್ಷಿತಾ ಅವ್ರ ಎಫರ್ಟ್ ಇಲ್ಲಿ ಕಾರಣಕ್ಕೆ ಅವ್ರಿಗೆ ಗೇಮ್ಲಿ ಆಟ ಆಡಕ್ಕೆ ಸಿಕ್ಕೇ ಇಲ್ಲ. ಸೊ ನೀವು ಅವಾಗ ಹೆಂಗೆ ಹೇಳ್ತಾರೆ ನಾನೇ ಸೇಫ್ ಅಂತ. ಸೊ ಇಲ್ಲಿ ಏನಾದರೂ ಆಟ ಆಡಿ ರಕ್ಷಿತಾ ಅವ್ರು ಸೋತಿದ್ರೆ, ಮ್ಯಾಚ್ ಸೋಲೋ ಕಾರಣ ಆಗಿದ್ರೆ, ಸೊ ನೀವು ಮಾತಾಡ್ಬೋದಾಗಿತ್ತು ರಾಶಿಕಾ ಅವರೇ. ಬಟ್ ಈ ರೀತಿ ನೀವು ಮಾತಾಡೋದು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಅದು ಹೊರಗೆ ನೀವು ಯಾವ ರೀತಿ ಪೋಟ್ರಿ ಆಗ್ತಿದೆ ಅಂತಂದ್ರೆ ಸ್ವಲ್ಪ ನೀವು ಥಿಂಕ್ ಮಾಡಬೇಕಾಗುತ್ತೆ. ಆಟ ಆಡ್ತಾ ಇದ್ದೀರಾ, ಆಟ ಅಂತ ಬಂದರೆ ನಿಮ್ಮಲ್ಲಿ ಏನೂ ಕೂಡ ಕೊರತೆ ಇಲ್ಲ. ಬಟ್ ವ್ಯಕ್ತಿತ್ವ ಅಂತ ಬಂದಾಗ ನಿಮ್ಮ ವ್ಯಕ್ತಿತ್ವ ಜನಗಳಿಗೆ ಯಾವ ರೀತಿ ಕಾಣ್ತದೆ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಿ ಗೇಮ್ ಕಡೆ ಫೋಕಸ್ ಮಾಡಿ, ಹಾಗೆ ಮಾತಾಡುವಾಗ ಫೋಕಸ್ ಮಾಡಿ, ಅಥವಾ ಎಲ್ಲ ಜೊತೆಲಿರುವಂಥ ಒಂದು ಸಮಯದಲ್ಲಿ ಫೋಕಸ್ ಮಾಡಿ ಆಡಿ. ಇಲ್ಲಿ ಇರುವಂಥ ಒಂದು ಸಮಯದಲ್ಲಿ ಒಂದು ಮಾತಾಡ್ತೀರಾ, ಗ್ರೂಪಲ್ಲಿ ಇರುವಂಥ ಸಮಯದಲ್ಲಿ ಒಂದು ಮಾತಾಡ್ತೀರಾ. ಸೊ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಅದಕ್ಕೆ ಓವರ್ ರಿಯಾಕ್ಟ್ ಮಾಡ್ತೀರಾ, ಅದು ತಪ್ಪು. ಮೊನ್ನೆ ಧ್ರುವಂತ ಏನೋ ಅಂದ್ರು, ಅದು ಕರೆಕ್ಟ್ ಇದೆ, ಹೆಣ್ಮಕ್ಳು ಯಾವ ರೀತಿ ಮಾತಾಡಬೇಕಿತ್ತು, ನೀವು ಅಲ್ಲಿ ವಾಯ್ಸನ್ನು ರೈಸ್ ಮಾಡಿದ್ರೆ ನಾನು ಒಪ್ಕೋತೀನಿ. ಬಟ್ ಮಿಕ್ಕಿದಂತ ನಿನ್ನೆ ಒಂದು ನಾಮಿನೇಟ್ ಮಾಡಿದ ಕಾರಣಕ್ಕೆ ಮಾಡೋವ್ರನ್ನ ನಿಮ್ಮ ಕ್ಯಾಪ್ಟನ್ ಸರಿ ಇಲ್ಲ, ಕ್ಯಾಪ್ಟನ್ ಹಾಕಿ ಅರ್ಹತೆ ಎಲ್ಲ ರೀತಿ ಮಾತಾಡ್ತೀರಾ ಅಂತಂದ್ರೆ, ಸೊ ನೀವು ಕ್ಯಾಪ್ಟನ್ ಆದಾಗ ನೀವೇನೋ ಇನ್ನೂ ತಪ್ಪೇ ಮಾಡಲ್ವಾ.
ಸೊ ಇದನ್ನು ನೀವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ನೀವು ಕ್ಯಾಪ್ಟನ್ ಆದ ಕೂಡ ನಿಮ್ಗೆ ಯಾವ ರೀತಿ ಪರಿಸ್ಥಿತಿ ಬರುತ್ತೆ, ಯಾವ ರೀತಿ ನೀವು ಅಲ್ಲಿ ನಿಮ್ಮ ಒಂದು ಪರಿಸ್ಥಿತಿನ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅನ್ನೋದು ನೀವು ಕೂಡ ತಿಳಿಯಲ್ಲ. ಯಾಕಂದ್ರೆ ಕ್ಯಾಪ್ಟನ್ಸಿ ಅನ್ನುವಂಥದ್ದೇ ಆ ರೀತಿಯಾಗಿರುತ್ತೆ. ಬಟ್ ತಿಳ್ಕೊಂಡು ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಕಡೆಗೂ ರಕ್ಷಿತಾ ಗೆದ್ದಿದ್ದಾರೆ. ರಕ್ಷಿತನ ಮಾತಿಗೆ ಬೆಲೆ ಕೊಡಲ್ವಾ ಇಲ್ಲಿ, ಅಥವಾ ಇಲ್ಲಿ ರಕ್ಷಿತಾ ಅವ್ರನ್ನ ಇಲ್ಲಿ ಕೇರ್ಲೆಸ್ ಮಾಡಿದಾರಾ? ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ಕೇರ್ಲೆಸ್ ಮಾಡಿದ್ರೆ ಅಂತ ಅನಿಸ್ತು. ರಕ್ಷಿತನ ಆಡ್ಸೋದು ಬೇಡ, ರಕ್ಷಿತನ ಆಡ್ತಿಲ್ಲ ನಾವು, ಒಳ್ಳೇದಾಯ್ತು, ಇಲ್ಲಿದ್ರೆ ಮ್ಯಾಚ್ ಸೋಲ್ತೇವೆ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡವ್ರು ನಿನ್ನೆ ಒಂದು ಮ್ಯಾಚಲ್ಲಿ. ಸೊ ಇದು ಎಷ್ಟರ ಮಟ್ಟಿಗೆ ಒಬ್ಬರ ವ್ಯಕ್ತಿ ಮೇಲೆ ಪ್ರಭಾವ ಬೀರುತ್ತೆ, ಮತ್ತು ಒಬ್ಬ ವ್ಯಕ್ತಿಯನ್ನು ಯಾರು ಮಾತಾಡ್ತಾರಲ್ಲ ಅವರ ಎಷ್ಟು ಕೆಟ್ಟವರಿಗೆ ಹೊರಗೆ ಕಾಣಿಸ್ತಾರಂತ ವಿಚಾರ ಮಾಡಬೇಕಾಗುತ್ತೆ. ಸೊ ಜಾನಿ ಕೂಡ ಅದನ್ನೇ ಮಾತಾಡಿದ್ರು. ಇಂಥ ದಡ್ಡನಿಗೆ ನಾವು ಕ್ಯಾಪ್ಟನ್ಸಿ ಕೊಟ್ಟಿರೋದು ನಮ್ಮ ಹಾನಿವಾರ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ದಡ್ಡ ಅಂತ ಯಾವ ಹೇಳ್ತಾರೆ, ನೀವೆಷ್ಟು ಮೂರ್ಖರು, ನೀವೆಷ್ಟು ದಡ್ಡಿಯರು ಅನ್ನೋದು ಇಡೀ ಬಿಗ್ ಬಾಸ್, ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ. ಸ್ವಲ್ಪ ತಿಳ್ಕೊಂಡು ಮಾತಾಡಿ ಜಾನ್ವಿ ಅವರೇ. ಚೆನ್ನಾಗಿ ಆಟ ಆಡ್ತಿದ್ರೆ ಅನ್ಕೋ ಅಷ್ಟರಲ್ಲಿ. ಮತ್ತೆ ನಿಮ್ಮ ಹಿಂದಿನ ಒಂದು ಏನು ನಿಮ್ಮ ಗುಣ ಇತ್ತು ಅದನ್ನೇ ಮತ್ತೆ ಇವಾಗ ರಾಯರ್ ಕುದುರೆ ಮತ್ತೆ ಕತ್ತೆನೇ ಆಗ್ತಾ ಇದೆ. ಕತ್ತೆ ಕುದುರೆ ಆಯ್ತು ಅನ್ನುವಷ್ಟರಲ್ಲಿ ಮತ್ತೆ ಕುದುರೆದು ಕತ್ತೆ ಆಗ್ತದೆ ಅನ್ನೋದು ಇಲ್ಲಿ ಕಾಣ್ತದೆ ಜಾನ್ವಿಯವರ ವಿಷಯದಲ್ಲಿ. ಸೊ ನೋಡ್ಕೊಂಡು ವಿಚಾರ ಮಾಡಿ ಆಟ ಆಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಾನ್ವಿಯವರೇ. ಸೊ ಈ ಪ್ರೊಮೋ ಇದಾಗಿತ್ತು. ಸೊ ಪ್ರೊಮೋದಲ್ಲಿ ಒಗ್ಗಟ್ಟಿಲ್ಲ, ಒಮ್ಮತ ಇಲ್ಲ, ಏನಿಲ್ಲ. ಸೊ ಅದಕ್ಕೆ ಇವತ್ತಿನ ಎಪಿಸೋಡ್ ನೋಡ್ಬೇಕಾಗುತ್ತೆ. ಸೊ ಕಿಚ್ಚ ಸುದೀಪನ್ನ ಎಷ್ಟೇ ಹೇಳಿದ್ರು ಕೂಡ ಇವರು ತಿಳ್ಕೊರೋದ್ರಿಗೆ ಕಾಣ್ತಲ್ಲ. ಬಟ್ ನೋಡೋಣ ಏನಾಗುತ್ತೆ ಅಂತ. ಬಟ್ ಈ ವಾರ ಟಾಸ್ಕ್ ಅಂತ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಟಾಸ್ಕಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಎಲ್ಲರೂ. ಇನ್ನು ಮೇಲೆ ಇದೇ ಟಾಸ್ಕ್ ಕೊಡ್ತಾ ಇದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಒಂದು ಯಾವ ರೀತಿ ಆಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ನೀವು ಬರೀ ಅದ್ರ ಬಿಟ್ಟು ವ್ಯಕ್ತಿತ್ವ ಬಗ್ಗೆ ಫೋಕಸ್ ಮಾಡ್ತಾ ಹೋದ್ರೆ ಬಿಗ್ ಬಾಸ್ ಅಲ್ಲಿ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಅಲ್ವಾ. ಸೊ ಬಿಗ್ ಬಾಸ್ ಅವರು ಚೆನ್ನಾಗಿ ಗೇಮ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನೋಡೋಣ ಇನ್ನು ಮುಂದೆ ಯಾವ ರೀತಿ ಗೇಮ್ ಅನ್ನ ಕೊಡ್ತಾರೆ, ಯಾವ ರೀತಿ ಆಟ ಆಡಿಸ್ತಾರೆ ಅಂತ. ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರೊಮೋದ ವಿಡಿಯೋ. ಸೊ ಪ್ರೊಮೋ ನೋಡ್ಕೊಂಡು ಬಂದಿರ್ತೀರಾ, ನಿಮಗೆ ಚೆನ್ನಾಗಿ ಅನಿಸುತ್ತೆ. ಸೊ ಇದರಲ್ಲಿ ರಾಶಿಕಾ ತಪ್ಪ, ರಕ್ಷಿತಾ ಅವ್ರ ತಪ್ಪ, ಯಾರು ಕರೆಕ್ಟ್ ಯಾರು ಸರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ನಮಸ್ಕಾರ.